ವಿಶ್ವದ ಶ್ರೀಮಂತ ಕ್ರಿಕೆಟ್ ಲೀಗ್ ಎನಿಸಿರುವ ಐಪಿಎಲ್ಗೆ ಇದೀಗ ಮೈದಾನದ ಆಟಕ್ಕಿಂತ ಹೆಚ್ಚಾಗಿ ಹೊರಗಿನ ವಿವಾದಗಳಿಂದಲೇ ಸುದ್ದಿ ಆಗ್ತಿದೆ. ಮ್ಯಾಚ್ ಫಿಕ್ಸಿಂಗ್ ಆರೋಪದ ಬೆನ್ನಲ್ಲೇ ಇದೀಗ ಐಪಿಎಲ್ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಹನಿ ಟ್ರ್ಯಾಪ್ ಭೀತಿ ಎದುರಾಗಿದೆ. ಹನಿ ಟ್ರ್ಯಾಪ್ ಭೀತಿಯ ಬೆನ್ನಲ್ಲೇ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಎಲ್ಲ ಫ್ರಾಂಚೈಸಿಗಳಿಗೆ 8 ಪುಟಗಳ ಸುದೀರ್ಘ ಎಚ್ಚರಿಕೆ ಪತ್ರವನ್ನ ರವಾನಿಸಿದೆ. ಆಟಗಾರರನ್ನ ಹನಿ ಟ್ರ್ಯಾಪ್ ವಲೆಯೊಳಗೆ ಸಿಲುಕಿಸಿ ಮ್ಯಾಚ್ ಫಿಕ್ಸಿಂಗ್ಗೆ ಪ್ರೇರೇಪಿಸಿರುವ ಜಾಲ ಸಕ್ರಿಯವಾಗಿರುವ ಶಂಕೆ ವ್ಯಕ್ತವಾಗಿದ್ದು, ಕ್ರಿಕೆಟ್ ಆಟಗಾರರು ತಂಗಿರುವ ಹೋಟೆಲ್ ರೂಮ್ಗಳಿಗೆ ಅನಧಿಕೃತ ವ್ಯಕ್ತಿಗಳ ಪ್ರವೇಶವನ್ನ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಬಿಸಿಸಿಐನ ಹೊಸ ಮಾರ್ಗಸೂಚಿಯ ಪ್ರಕಾರ ತಂಡದ ಮ್ಯಾನೇಜರ್ ಅವರ ಲಿಖಿತ ಅನುಮತಿ ಇಲ್ಲದೆ ಯಾವುದೇ ಅತಿಥಿಗಳು ಆಟಗಾರರ ಕೊಠಡಿಗೆ ಹೋಗುವಂತಿಲ್ಲ. ಅತಿಥಿಗಳನ್ನ ಭೇಟಿ ಮಾಡಬೇಕಿದ್ರೆ ಕೇವಲ ಹೋಟೆಲ್ ಲಾಬಿ ಅಥವಾ ಸಾರ್ವಜನಿಕ ಸ್ಥಳಗಳನ್ನು ಮಾತ್ರ ಬಳಸಿಕೊಳ್ಳಬೇಕು. ಒಂದು ವೇಳೆ ಆಟಗಾರರು ಹೋಟೆಲ್ ಬಿಟ್ಟು ಹೊರ ಹೋಗಬೇಕಿದ್ದಲ್ಲಿ ಭದ್ರತಾ ಅಧಿಕಾರಿಗಳ ಪೂರ್ವಾನುಮತಿ ಪಡೆಯುವುದು ಕಡ್ಡಾಯವಾಗಿದೆ. ಮಾತ್ರವಲ್ಲ, ತಂಡದ ಮಾಲೀಕರು ಆಟಗಾರರ ಜೊತೆಗೆ ಅತಿಯಾದ ಆಪ್ತತೆ ತೋರುವುದು, ಡ್ರೆಸ್ಸಿಂಗ್ ರೂಮ್ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡುವುದಕ್ಕೂ ಬ್ರೇಕ್ ಹಾಕಿದೆ. ಪಂದ್ಯದ ವೇಳೆ ಮಾಲೀಕರು ಆಟಗಾರರನ್ನ ಇನ್ಮುಂದೆ ಅಪ್ಪಿಕೊಳ್ಳುವುದಕ್ಕೂ ಅವಕಾಶ ಇರೋದಿಲ್ಲ. ಇನ್ನು ಕ್ರೀಡಾಂಗಣ, ಹೋಟೆಲ್, ಡ್ರೆಸ್ಸಿಂಗ್ ರೂಮ್ನಲ್ಲಿಯೂ ಧೂಮಪಾನವನ್ನ ನಿಷೇಧಿಸಿದೆ. ಬಿಸಿಸಿಐ ನೀಡಿರುವ ಈ ಮಾರ್ಗಸೂಚಿಯನ್ನ ಕಡ್ಡಾಯವಾಗಿ ಪಾಲನೆಗೆ 48 ಗಂಟೆಗಳ ಅವಕಾಶ ನೀಡಲಾಗಿದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.